ಇಲ್ಲಿ ಕರು ಯಾವ ರೀತಿ ಅದು ಆಟ ಆಡುತ್ತೆ ಅಂತ ನೋಡಿ. ಯಾಕೆಂದರೆ ಎಷ್ಟೋ ಜನ ಬೇಜಾರಲ್ಲಿ ಇರ್ತೀರಿ, ನಿಮ್ಮ ಸಮಸ್ಯೆಗಳಿಂದ ನಿಮ್ಮ ಕಷ್ಟಗಳಲ್ಲಿ ಮುಳುಗೋಗಿರ್ತೀರ. ಒಂದು ಕ್ಷಣ ಎಂಜಾಯ್ಮೆಂಟು, ಒಂದು ಖುಷಿಯ ಸಂಭ್ರಮನ ಪಡಬೇಕು. ಅದು ಪ್ರಾಣಿ ಪಕ್ಷಿಗಳಿಂದ ಖುಷಿ ಎಷ್ಟು ಸಿಗುತ್ತೆ ಅಂತ ನೀವೇ ನೋಡಿ. ನೋಡಿ ಯಾವ ಥರ ಆಟ ಆಡುತ್ತೆ. ನೋಡ್ತಾ ಇದ್ದೀರಲ್ಲ, ಓಡು 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 ಓಡು. ಈಗ ಬರುತ್ತೆ ನೋಡಿ. ನೋಡ್ದಾ ಬೇಬಿ ಎಷ್ಟು ಚೆನ್ನಾಗಿ ಮುದ್ದಾಗಿದೆ, ಎಷ್ಟು ಚೆನ್ನಾಗಿ ಆಟ ಆಡುತ್ತೆ. 4 ದಿವಸ ಆಗಿದೆ ಅಷ್ಟೇ ಇದಕ್ಕೆ. 4 ದಿವಸಕ್ಕೆ ಇಷ್ಟು ಸ್ಟ್ರಾಂಗಾಗಿ ಆಟ ಆಡ್ತಿದೆ ನೋಡಿ. ಆಡು 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 ಆಡು. ನೋಡಿ ಅಲ್ಲಿಗೆ ಓಡೋಗ್ಬಿಟ್ಟಿದೆ. ಬರಬೇಕು, ಗೊತ್ತಾಗಲ್ಲ ಅಲ್ವಾ ಜಾಗ, ಅದಕ್ಕೆ ಅಲ್ಲಿ ಓಡ್ಬಿಡತ್ತೆ. ಹುಷಾರಾಗಿ ಬರಬೇಕು. ನಿಮ್ಗೆ ಎಷ್ಟೇ ಬೇಜಾರಾಗಿರಲಿ ನೋಡಿ, ಇವುಗಳ ಆಟದ ಮುಂಚೆ ಯಾವ ಬೇಜಾರಿಗೂ ಜಾಗ ಇರೋದೇ ಇಲ್ಲ. ವಾವ್ 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 ವಾವ್. ಅದ್ರ ಜೊತೆಗೆ ಶಿಷ್ಯಂದರು, ನಮ್ಮ ನಿಯತ್ತಿಗೆ ಹೆಸರುವಾಸಿಯಾದ ಶ್ವಾನಗಳು ಇಬ್ಬರು, ಅವಳಿ ಜವಳಿ ಇಬ್ಬರು ಇದ್ದಾರೆ. ಅವರಂತೂ ತುಂಬಾ ಬೇಜಾರು ಕಳೀತಾರೆ ಸ್ನೇಹಿತರೆ. ಅವರಿದ್ದರೆ ನಮ್ಗೆ ಬೇಜಾರೇ ಆಗಲ್ಲ. ನೀವು ಸಾಕಿದರೆ ಶ್ವಾನಗಳು, ನಾಯಿ ಮರಿಗಳನ್ನ ಕಮೆಂಟ್ ಮಾಡಿ. ಈಗ ನೋಡಿ ಬರ್ತಾ ಇದ್ದಾರೆ. ಬಂದರು ಬಂದೇ ಬಿಟ್ರು ನೋಡಿ. ನಾವು ಹಿಡ್ಕೊಳಕ್ಕೆ ಹೋಗ್ತೀವಿ, ಕೈಗೆ ಸಿಗಲ್ಲ. ಮಾಡಿ ಹೆಂಗೆ ಸ್ನೇಹಿತರೆ? ಈಗ ತಾನೇ ಹೊರಗಡೆ ಬಿಟ್ಟಿರೋದ್ರಿಂದ ಒಂಥರ ಬೋನಿಂದ ಈಚೆ ಬಿಟ್ಟಂಗೆ ಆಗ್ಬಿಟ್ಟದೆ. ಓಡಿ ಬರುತ್ತೆ ಸ್ನೇಹಿತರೆ, ಹಿಡ್ಕೊಳಕ್ಕೆ ಆಗಲ್ಲ, ಅಷ್ಟು ಆಟ ಕಲ್ತ್ಕೊಬಿಟ್ಟಿದೆ. ನಿಮಗೂ ಬೇಜಾರಾಗ್ತಿರುತ್ತಲ್ವಾ, ಅದಕ್ಕೆ ಇದೊಂದು ವಿಡಿಯೋ ಮಾಡಿರೋದು ಸ್ನೇಹಿತರೆ. ಬೇಜಾರಾದಾಗ ಇಂಥ ಅನಿಮಲ್ ವಿಡಿಯೋಗಳನ್ನ ನೋಡ್ತಾಯಿದ್ರೆ ಎಂಥ ಬೇಜಾರೂ ಆಗಲ್ಲ, ಎಲ್ಲ ಓಡಾಡ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಪ್ರಾಣಿಗಳ ಆಟಗಳು ಮನುಷ್ಯನ ನೆಮ್ಮದಿಯನ್ನು ಹೆಚ್ಚಿಸುತ್ತೆ. ಹಾಗೆ ನಗು ಸಂತೋಷ ಮೂಡಿಸುತ್ತೆ. ಎಷ್ಟೇ ದುಃಖ ಇದ್ದರೂ ಒಂದು ಕ್ಷಣ ಮರ್ತೋಗ್ಬಿಡ್ತೀವಿ. ಆ ಮರೆಸುವಂತೆ ಮಾಡ್ತಾವಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕು. ಈಗಿನ ಕಾಲದಲ್ಲಿ ಮನುಷ್ಯ ಸ್ನೇಹಿತರೆ, ಅಯ್ಯೋ ಬೀಳ್ತಿದೆಯಲ್ಲೋ, ಅಯ್ಯೋ ನಮ್ಮ ಕರು ಬಿದ್ದೇ ಹೋಗ್ತಿತ್ತು. ಇನ್ನೇನೋ ಸ್ವಲ್ಪ ಜಸ್ಟ್ ಮಿಸ್ಸು. ಓ ಬಾ. ಮನುಷ್ಯನಿಗೆ ನೆಮ್ಮದಿಯ ಕ್ಷಣಗಳು ಕಮ್ಮಿ ಆಗ್ಬಿಟ್ಟಿದ್ದಾವೆ. ಅಲ್ಲೇ ಆಟಾಡ ಜೈ ರೈಟ್. ಬೇಡ ಅಂದ್ರೆ ಓಡಿ ಬರ್ತಾ ಇದೆ. ಆಟಾಡಿ ಸುಸ್ತಾಗ್ಬಿಟ್ಟಿದೆ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾನೆ ನಮ್ಮ ರಾಜ. ಸಾಕು. ಮನುಷ್ಯನಿಗೆ ನೆಮ್ಮದಿ ಕಳೆದು ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಅನಿಸುತ್ತೆ. ಏಕೆಂದರೆ ದುಡಿಮೆ ನಿಂತ ಮನುಷ್ಯ ನೆಮ್ಮದಿ ಸಿಕ್ಕಲ್ಲ. 2000 ಇಸ್ವಿಯಿಂದ ಹಿಂದೆ ಇದ್ದಲ್ಲ ನೆಮ್ಮದಿ, ಅದು ಈಗಿಲ್ಲ. ಟೆಕ್ನಾಲಜಿ ಮುಂದುವರಿತಾ ಮನುಷ್ಯ ಒಂಟಿ ಆಗ್ತಾಯಿದ್ದಾನೆ. ವೈಷಮ್ಯ, ಜಗಳ, ಕೋಪ, ಅದು ಇದು ಅಂತ ಅದ್ರ ಕಡೆ ಗಮನ ಕೊಡ್ತಾ ಒಂಟಿ ಆಗ್ತಾ ತುಂಬ ನೋವು, ಆಲೋಚನೆ, ಚಿಂತೆಗಳಿಗೆ ಮನುಷ್ಯ ಒಳಗಾಗ್ಬಿಟ್ಟಿದ್ದಾನೆ. ಅದರಿಂದ ಹೊರಗೆ ಬರಬೇಕು ಅಂದರೆ ಮನುಷ್ಯ ಇಂಥ ಅನಿಮಲ್ಸ್, ಪ್ರಾಣಿ ಪಕ್ಷಿಗಳೊಂದಿಗೆ ಬೆರಿಬೇಕು. ನಮ್ಮ ಮುದ್ದು ಹಸುನ, ನಮ್ಮ ಕರುನ ಈಗ ಎತ್ತಾಕೊ ಬಂದಿದ್ದಾನೆ. ಒಳ್ಳೆ ಎಳೆ ಮಗು ಥರ ಸುಮ್ಮನೆ ನಾಲಿಗೆ ಬಿಟ್ಕೊಂಡು ಹೆಂಗಿದೆ ನೋಡ್ತಾ ಇದ್ದೀರಾ ನೋಡಿ. ಹಾಯ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾಲಿಗೆ ಅಲ್ಲ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 . ನೋಡ್ತಾ ಇದ್ದೀರಲ್ಲ,
ಈ ಥರ ವೀಡಿಯೋಗಳು ನಾವು ಹಾಕ್ತಾ ಇರ್ತೀವಿ. ದಯವಿಟ್ಟು ಬೆಂಬಲಿಸ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಪ್ರಾಣಿಗಳನ್ನ ನೀವು ಕೂಡ ಸಾಕಬೇಕಾಗತ್ತೆ, ಅವುಗಳ ಪ್ರಭೇದನ ಹೆಚ್ಚಿಸಬೇಕಾಗತ್ತೆ. ಏಕೆ ಮನುಷ್ಯನ ಬೆಳೀತಾ ಪ್ರಾಣಿಗಳನ್ನ ಬೆಳೆಸೋ ಸಂಸ್ಕೃತಿ ಕಮ್ಮಿ ಆಗಿಬಿಡ್ತಿದೆ ಸ್ನೇಹಿತರೆ. ಅವುಗಳಿಂದ ನೆಮ್ಮದಿ ಸಿಗುತ್ತೆ ಅನ್ನೋದನ್ನೇ ಮರೆತುಬಿಟ್ಟಿದ್ದಾನೆ. ತಾನು ನೆಮ್ಮದಿ ಇಲ್ಲದೇ ಇರೋದು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ನೆಮ್ಮದಿ ಹುಡುಕ್ತಾ ಇರೋದು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ, ಆದರೆ ನೆಮ್ಮದಿ ಅಕ್ಕಪಕ್ಕದಲ್ಲೇ ಮೂಕ ಪ್ರಾಣಿಗಳ ಜೊತೆಗಿದೆ ಅನ್ನೋದನ್ನ ಮರೆತುಬಿಡ್ತಾ ಇದ್ದಾನೆ ಸ್ನೇಹಿತರೆ. ದಯವಿಟ್ಟು ನೆನೆಸ್ಕೊಳ್ಳಿ, ಆ ನೆಮ್ಮದಿ ಜೀವನವನ್ನು ನಿಮ್ದು ಹಾಕ್ಸ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಬಾಯ್ ಬಾಯ್.